49ರಷ್ಟು ಜನ ದುಶ್ಚಟಗಳಿಗೆ ಬಲಿಯಾಗಿರುವುದು ವಿಷಾದದ ಸಂಗತಿಯಾಗಿದ್ದು, ವಿದ್ಯಾರ್ಥಿ ದಿಸೆಯಲ್ಲೇ ಮಾದಕ ವಸ್ತುಗಳ ಬಗ್ಗೆ ಅರಿವು ಮೂಡಿಸಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಉಮರ್ ಅಬ್ ಹೇಳಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯಲ್ಲಿರುವ ಸ್ವಾಮಿ ವಿವೇಕಾನಂದ ಶಿಕ್ಷಣ ಕೇಂದ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಮಾದಕ ವ್ಯಸನಿ ವಿರೋಧಿ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ವಿವೇಕಾನಂದ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ವಿ ಪ್ರಸಾದ್ ರವರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಉಮರ್ ಅಬ್ರವರು, ತಾಲೂಕು ಯೋಜನಾಧಿಕಾರಿಗಳಾದ ಹರೀಶ್ ಅವರು ಸೇರಿದಂತೆ ವಲಯ ಮೇಲ್ವಿಚಾರಕರಾದ ಚೇತನ್ ಹಾಗೂ ಸೇವಾ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರಾದ ಉಮರ್ ಅಬ್ರವರು ಮಾತನಾಡಿ, ದೇಶದ ಜನಸಂಖ್ಯೆಯಲ್ಲಿ 49% ಜನ ದುಶ್ಚಟಗಳಿಗೆ ಬಲಿಯಾಗಿದ್ದು, ಅದರಲ್ಲಿಯೂ 33% ಜನ ಮಹಿಳೆಯರು ಕೂಡ ಮಾದಕ ವಸ್ತುಗಳ ವ್ಯಸನಿಯಾಗಿರುವುದು ವಿಷಾದದ ಸಂಗತಿಯಾಗಿದ್ದು, ವಿದ್ಯಾರ್ಥಿ ದಿಸೆಯಿಂದಲೇ ನಾವು ಅರಿವು ಮೂಡಿಸಿದಾಗ ದುಶ್ಚಟಗಳಿಂದ ದೂರವಿರಬಹುದು ಎಂದರು. ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ವಿವೇಕಾನಂದ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರೂ ಆದ ವಿ ಪ್ರಸಾದ್ ಅವರು ಮಾತನಾಡಿ, ಗುಟ್ಕಾ, ಬೀಡಿ, ಸಿಗರೇಟು, ತಂಬಾಕುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳುಂಟಾಗಿ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗುವ ನಿಟ್ಟಿನಲ್ಲಿ ಜನರು ಜಾಗೃತರಾಗಿ ದುಶ್ಚಟಗಳಿಂದ ದೂರ ಇರಬೇಕು ಎಂದರು. 49% ಜನ ಇವತ್ತು ದುಶ್ಚಟ ದುರಭ್ಯಾಸಗಳಿಗೆ ಬಲಿಯಾಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಅದರಲ್ಲಿಯೂ ಕೂಡ ಸುಮಾರು 33.5% ಜನ ಮಹಿಳೆ ಹೆಣ್ಣು ಮಕ್ಕಳು ಇವತ್ತು ದುಶ್ಚಟ ದುರಭ್ಯಾಸ. ಇವತ್ತಿನ ಯುವಕರ ಜಾಯಮಾನ ಏನಂತ ಹೇಳಿದ್ರೆ ಫ್ಯಾಷನ್ ಆಗಿಬಿಟ್ಟಿದೆ. ಇವತ್ತಿನ ನಮ್ಮ ಜೀವನ ಶೈಲಿ ಫ್ಯಾಷನ್ ಆಗಿದೆ, ನಮ್ಮ ಮೌಲ್ಯಾಧಾರಿತವಾದಂತಹ ಶಿಕ್ಷಣ ಇವತ್ತು ಫ್ಯಾಷನ್ ಆಗಿ ಹೋಗಿದೆ, ಅಥವಾ ನಾವು ಬದುಕುವಂತಹ ಒಂದು ವ್ಯವಸ್ಥೆ ಅದು ಫ್ಯಾಷನ್ ಆಗಿ ಹೋಗಿದೆ. ನಾವು ಇದನ್ನು ಸರಿದೂಗಿಸಿಕೊಳ್ಳದಿದ್ದಲ್ಲಿ ಮುಂದೆ ನಾವು ದೊಡ್ಡ ಒಂದು ಅನಾಹುತವನ್ನು ಎದುರಿಸಿಕೊಳ್ಳುವಂತ ಕೆಲಸಗಳು ಖಂಡಿತ ಆಗ್ತದೆ. ಹಾಗಿರುವಾಗ ಇವತ್ತು ಮಕ್ಕಳು, ವಿದ್ಯಾರ್ಥಿಗಳಾದಂತ ನೀವು ಮುಂದಿನ ಭಾರತ ದೇಶದ ಸತ್ಪ್ರಜೆಗಳಾಗುವವರು, ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದ್ರೆ ನೀವು ದುಶ್ಚಟ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸಿಕೊಳ್ಳುವಂತ ಕೆಲಸ ಆಗಬೇಕು. ಜೊತೆಯಲ್ಲಿ ತಂಬಾಕು ಆಗಲಿ ಅಥವಾ ಇನ್ನಿತರ ದುಶ್ಚಟ ದುರಭ್ಯಾಸಗಳಾಗಬೇಕು, ಅದನ್ನು ನಾವು ದೂರ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನಮಗೆ ಭವಿಷ್ಯ ಇಲ್ಲ. ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮ ತಂದೆ ತಾಯಿಗಳು ಬಹಳಷ್ಟು ಜನ ಬಹಳಷ್ಟು ಜನ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿಕೊಂಡು ಬದುಕಿಸಿಕೊಳ್ಳುವಂತ ಕೆಲಸ ಆಗ್ತದೆ. ಇವತ್ತು ಎಷ್ಟೋ ಜನ ಹೋಟೆಲಲ್ಲಿ ಕೆಲಸ ಮಾಡುವವರಿದ್ದಾರೆ, ರೈತರು ಜಮೀನಲ್ಲಿ ಕೆಲಸ ಮಾಡುವವರಿದ್ದಾರೆ. ಆದ್ರೆ ಅವರ ಮನಸ್ಸಲ್ಲಿ ಏನಿದೆ, ನನ್ನ ಮಕ್ಕಳು, ನನ್ನ ಮಗ, ನನ್ನ ಮಗಳು ನನ್ನ ಹಾಗೆ ಕೂಲಿ ಕೆಲಸ ಮಾಡಬಾರದು, ನನ್ನ ಹಾಗೆ ಹೋಟೆಲಲ್ಲಿ ಪಾತ್ರೆ ತಿಕ್ಕುವಂತ ಕೆಲಸ ಮಾಡಬಾರದು, ನನ್ನ ಹಾಗೆ ಬೇರೆ ಬೇರೆ ರೀತಿಯ ಮನೆಗೆ ಹೋಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಬರಬಾರದು. ಅವಳು ಒಳ್ಳೆ ಓದಿ ಒಳ್ಳೆ ಶಿಕ್ಷಣವನ್ನು ಪಡ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಸಮಾಜವನ್ನು ನಿರ್ಮಿಸಬೇಕು, ನನ್ನ ಮನೆಯಲ್ಲಿ ಒಳ್ಳೆ ಮಗಳಾಗಿ, ನನ್ನ ಶಾಲೆಯಲ್ಲಿ ಒಳ್ಳೆಯ ಒಂದು ವಿದ್ಯಾರ್ಥಿಯಾಗಿ, ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಅವಳು ಮುಂದೆ ಬರಬೇಕು ಎನ್ನುವಂತ ನಿರೀಕ್ಷೆ ಇಟ್ಟುಕೊಂಡು ತಂದೆ ತಾಯಿಗಳು ನಿಮ್ಮನ್ನು ಶಾಲೆಗೆ ಕಳಿಸ್ತಾರೆ. ಆದ್ರೆ ನಾವು ಶಾಲೆಗೆ ಬಂದ ನಂತರ ಏನ್ ಮಾಡ್ತೇವೆ? ಶಾಲೆಯಲ್ಲಿ ಸರಿಯಾಗಿ ಓದ್ತಾ ಇದ್ದೇವೋ, ಅಥವಾ ಅಟೆಂಡೆನ್ಸ್ ಸರಿಯಾಗಿದೆಯೋ, ಅಥವಾ ಫ್ರೆಂಡ್ಸ್ಗಳೊಟ್ಟಿಗೆ ನಾವು ಸಿನಿಮಾಕ್ಕೆ ಹೋಗ್ತೇವೋ, ಅಥವಾ ಫ್ರೆಂಡ್ಸ್ಗಳೊಟ್ಟಿಗೆ ನಾವು ಬೇರೆ ಸುತ್ತಾಡ್ಲಿಕ್ಕೆ ಹೋಗ್ತೇವೋ, ಅಥವಾ ಬೇರೆ ದುಶ್ಚಟ ದುರಭ್ಯಾಸಗಳಿಗೆ ಬಲಿಯಾಗ್ತೇವೋ ಎನ್ನುವಂಥದ್ದು ನೀವು ಆಲೋಚನೆ ಮಾಡಬೇಕು. ತಂದೆ ತಾಯಿಗಳು ನಿಮ್ಮ ನಿರೀಕ್ಷೆ ಇಟ್ಟುಕೊಂಡು ಚೆನ್ನಾಗಿ ಓದಿ ಪಾಸ್ ಮಾಡಬೇಕು ಅಂತ ಹೇಳಿ ನೀವು ಕೇಳಿದ್ದೆಲ್ಲವನ್ನು ಕೊಡ್ತಾರೆ. ಸೈಕಲ್ ಕೇಳಿದ್ರೆ ಸೈಕಲ್ ಕೊಡ್ತಾರೆ, ಪೆನ್ ಪುಸ್ತಕ ಕೊಡ್ತಾರೆ, ನಿಮಗೆ ಯೂನಿಫಾರ್ಮ್ ಕೊಡ್ತಾರೆ, ಬ್ಯಾಗ್ ಕೊಡ್ತಾರೆ, ನಿಮಗೆ ತಿನ್ಲಿಕ್ಕೆ ದುಡ್ಡು ಕೊಡ್ತಾರೆ, ಅಥವಾ ನಿಮಗೆ ಬೇಕಾದಂತ ಮೊಬೈಲ್ ಎಲ್ಲವೂ ಕೊಡ್ತಾರೆ. ಆದ್ರೆ ಅವರ ನಿರೀಕ್ಷೆ ಏನು? ನನ್ನ ಮಗ ನನ್ನ ಹಾಗೆ ಬದುಕಬಾರದು, ಒಳ್ಳೆ ರೀತಿಯಲ್ಲಿ ಬದುಕಬೇಕು ಎನ್ನುವಂತ ನಿರೀಕ್ಷೆ. ಆದ್ರೆ ನಾವೇನು ಇವತ್ತು ಮಾಡ್ತಾ ಇದ್ದೇವೆ? ಇವತ್ತು ನಾವೆಲ್ಲರೂ ಹೋಗ್ತೇವೆ, ಒಂದು ಚೆನ್ನಾಗಿರುವಂತ ಹೋಟ್ಲಿಗೆ ಹೋಗ್ತೇವೆ, ಆ ಹೋಟ್ಲಲ್ಲಿ ಒಳ್ಳೆ ರೀತಿಯ ತಿಂಡಿ ತಿಂತೇವೆ. ತಿಂಡಿ ಎಲ್ಲ ತಿಂದಾದ ನಂತರ ನಮ್ಗೆ ಖುಷಿ ಆದಾಗ ಹೋಗಿ ನಾವು ಯಾರು ನಮಗೆ ಸಪ್ಲೈ ಮಾಡ್ತಾರೆ ಅವನಿಗೆ ಒಂದು 20 ರೂಪಾಯಿ ಟಿಪ್ಸ್ ಕೊಟ್ಟು ಬರ್ತೇವೆ. ಅದೇ ಸೆಲೂನ್ ಅಂಗಡಿಗೆ ಹೋಗ್ತೇವೆ, ಸೆಲೂನ್ ಅಂಗಡಿಯಲ್ಲಿ ಚೆನ್ನಾಗಿ ಕಟ್ಟಿಂಗ್ ಎಲ್ಲ ಮಾಡ್ತೇವೆ. ಕಟ್ಟಿಂಗ್ ಎಲ್ಲ ಆದ ನಂತರ ನಾನು ಹೇಳಿದಾಗೆ ಚೆನ್ನಾಗಿ ಕಟ್ಟಿಂಗ್ ಮಾಡಿದ್ಯಪ್ಪ ಅಂತ ಹೇಳ್ಕೊಂಡು ಅವನಿಗೆ ಒಂದು 20 ರೂಪಾಯಿ 30 ರೂಪಾಯಿ ಟಿಪ್ಸ್ ಕೊಟ್ಟು ಬರ್ತೇವೆ. ಅದೇ ರೀತಿ ಹುಡುಗಿಯರು ಬ್ಯೂಟಿ ಪಾರ್ಲರ್ ಹೋಗ್ತಾರೆ, ಅವರು ಚೆನ್ನಾಗಿ ಮಾಡಿದ್ರೆ ಅವರು ಕೂಡ ಒಂದು 20 ರೂಪಾಯಿ 30 ರೂಪಾಯಿ ಟಿಪ್ಸ್ ಕೊಟ್ಟು ಬರ್ತಾರೆ. ಇವತ್ತು ನೀವು ಆಲೋಚನೆ ಮಾಡ್ಕೊಳ್ಳಿ, ನಾವು ಒಂದು ಹೋಟ್ಲಿಗೆ ಹೋಗಿ ಆ ಹೋಟ್ಲಲ್ಲಿ ಒಂದು ದಿವಸ ಫುಡ್ ತಗೊಂಡು ಚೆನ್ನಾಗಿ ಇದೆ ಅಂತ ಹೇಳ್ಕೊಂಡು ಅವನಿಗೆ ನಾವು ಟಿಪ್ಸ್ ಕೊಟ್ಟು ಬರ್ತೇವೆ. ಎಲ್ಲ ವಿಭಾಗದಲ್ಲಿ ನೋಡಿ, ಎಲ್ಲ ವಿಭಾಗದಲ್ಲಿ ನೀವು ಟಿಪ್ಸ್ ಕೊಟ್ಟು ಬರ್ತೀರಿ. ಅಥವಾ ಖುಷಿಯಾದಾಗ ನಿಮಗೆ ಒಳ್ಳೆ ರೀತಿಯಲ್ಲಿ ಅವನು ನಿಮಗೆ ರಿಪ್ಲೈ ಕೊಟ್ಟಾಗ ನೀವು ಥ್ಯಾಂಕ್ಸ್ ಹೇಳ್ತೀರಿ.
ಧನ್ಯವಾದಗಳು. ನೀನು ಚೆನ್ನಾಗಿ ನನಗೆ ಸಪೋರ್ಟ್ ಕೊಟ್ಟಿದ್ದಿ, ಅಥವಾ ನೀನು ಸಹಕಾರ ಮಾಡಿದ್ದಿ, ನೀನು ನನಗೆ ಚೆನ್ನಾಗಿ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಿ, ಥ್ಯಾಂಕ್ಸ್ ಕೊಟ್ಟಿದ್ರಿ. ಆದ್ರೆ ಇವತ್ತು ನೀವೆಲ್ಲರೂ ಆಲೋಚನೆ ಮಾಡಬೇಕು, ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿಗಳು ನನ್ನನ್ನು 18 ವರ್ಷ 20 ವರ್ಷ ಅಥವಾ 14 ವರ್ಷ ಅಥವಾ 10 ವರ್ಷ ನನ್ನನ್ನು ಸಾಕಿ ಸಲಹಿದ್ದಾರೆ, ನಾನು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ. ನಾವು ಒಂದು ದಿವಸ ಆದ್ರೂ ತಂದೆ ತಾಯಿಗಳಿಗೆ ಥ್ಯಾಂಕ್ಸ್ ಹೇಳಿದೆಯೋ ಅಥವಾ ಟಿಪ್ಸ್ ಕೊಟ್ಟಿದೆಯೋ? ಕೊಟ್ಟಿಲ್ಲ. ನಾವು ಇವತ್ತಿನವರೆಗೆ ತಂದೆ ತಾಯಿಗಳಿಗೆ ಟಿಪ್ಸ್ ಕೊಡ್ಲಿಕ್ಕೆ ಆಗಲಿಲ್ಲ, ಥ್ಯಾಂಕ್ಸ್ ಕೊಡ್ಲಿಕ್ಕೆ ಆಗಲಿಲ್ಲ. ಇವತ್ತು ನಿಮಗೆ ಅವಕಾಶ ಇದೆ, ಟಿಪ್ಸ್ ಕೊಡ್ಲಿಕ್ಕೂ ಅವಕಾಶ ಇದೆ, ಥ್ಯಾಂಕ್ಸ್ ಹೇಳಲಿಕ್ಕೆ ಅವಕಾಶ ಇದೆ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಏನ್ ನಿರೀಕ್ಷೆ ಇಟ್ಟಿದ್ದಾರೋ ಆ ನಿರೀಕ್ಷೆಗೆ ತಕ್ಕಂತೆ ನೀವು ಬದುಕಿದರೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಕೊಡುವಂತ ದೊಡ್ಡ ಥ್ಯಾಂಕ್ಸ್ ಮತ್ತು ದೊಡ್ಡ ಟಿಪ್ಸ್ ಆಗಿರ್ತದೆ. ಹಾಗಿರುವಾಗ ನೀವೆಲ್ಲರೂ ಆಲೋಚನೆ ಮಾಡಿಕೊಳ್ಳಿ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಭವಿಷ್ಯ ಇಟ್ಟುಕೊಂಡಿದ್ದಾರೆ, ನಿಮ್ಮ ಜೀವನ ಶೈಲಿಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಸಮಾಜದಲ್ಲಿ ಬಹಳಷ್ಟು ಕಡೆಯಲ್ಲಿ ಗಮನಿಸಿರಬಹುದು, ದುಶ್ಚಟ ದುರಭ್ಯಾಸಗಳಿಗೆ ಇವತ್ತು ಸಣ್ಣ ಸಣ್ಣ ಪ್ರಾಯದ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ನೀವೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ, ಸುಮಾರು 12ರಿಂದ ಸುಮಾರು 24 ವರ್ಷದ ಒಳಗಿನ ಯುವಕ ಯುವತಿಯರ ಫೋಟೋಗಳು ನಮ್ಮ ಪೊಲೀಸ್ ಸ್ಟೇಷನ್ಗಳ ಮಧ್ಯದಲ್ಲಿ ಇರುತ್ತದೆ. ಗ್ರಾಗಿಂಗ್ ಮಾಡುವಂತದ್ದು ಅಥವಾ ಬೇರೆ ಬೇರೆ ರೀತಿಯ ಕಳ್ಳತನ ಮಾಡುವಂತದ್ದು ಅಥವಾ ಇನ್ನೊಂದು ಸಣ್ಣ ಸಣ್ಣ ಜಗಳ ಮಾಡುವಂತದ್ದು, ಇದರೆಲ್ಲರ ಹೆಸರು ಇರುವಂತದ್ದು 12-13 ವರ್ಷದಿಂದ ಹಿಡಿದು 24-25 ವರ್ಷದ ಒಳಗಿನ ಯುವಕ ಯುವತಿಯರ ಫೋಟೋ ನಮ್ಮಲ್ಲಿ ಕಾಣಬಹುದು. ನಾವು ಸಮಾಜದಲ್ಲಿ ಸುಮಾರು ಕಡೆಗಳು ನಾವು ನೋಡಿದ್ದೇವೆ, ವಾಟ್ಸಪ್ ಅಲ್ಲಿ ಬಂದಿದೆ. ಒಂದು HD ಕೋಟೆಯಲ್ಲಿ ಒಂದು ಘಟನೆ ಆಯಿತು. ಒಂದು ಹೆಣ್ಣು ಮಗಳು ಡ್ರೆಸ್ ಇಲ್ಲದೆ ಡ್ರಗ್ಸ್ ಸೇವನೆ ಮಾಡಿಕೊಂಡು ರಸ್ತೆ ಬದಿಯಲ್ಲಿ ಬಿದ್ದಂತ ಪರಿಸ್ಥಿತಿ ನಾವು ಕಂಡಿದ್ದೇವೆ. ತಗೊಂಡು ಬಂದು ಪೊಲೀಸರವರು ಸ್ಟೇಷನ್ಗೆ ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂಡ ಅವರು ಹವಾಜ್ ಹಾಕುವಂತ ಪರಿಸ್ಥಿತಿ ಬಂದಿದೆ. ಎಷ್ಟೋ ಜನ ನೀವು ನೋಡಿ ಡ್ರೈವಿಂಗ್ ಮಾಡುವಾಗ ಡ್ರಗ್ಸ್ ಸೇವನೆ ಮಾಡಿ ಅಥವಾ ಇನ್ನಿತರ ಸೇವನೆ ಮಾಡಿಕೊಂಡು ಇವತ್ತು ಅವರ ಜೀವನವನ್ನು ಹಾಳು ಮಾಡುವಂತ ಪರಿಸ್ಥಿತಿ ಬಂದಿದೆ. ಹೊಗೆ ಸೊಪ್ಪು ಇರ್ಬೋದು, ಹಾಗೇನೆ ಗುಟ್ಕಾಗಿರ್ಬೋದು, ಇನ್ನೂ ಅನೇಕ ಏನು ತಿನ್ನೋ ಮೂಲಕ ಇರ್ತಕ್ಕಂಥ ಒಂದು ತಂಬಾಕು ಇದೆ. ಈ ಎರಡೂ ಪದಾರ್ಥಗಳಲ್ಲೂ ಅದು ಹೊಗೆ ಸುತ್ತಕ್ಕಂಥ ಬೀಡಿ ಸಿಗರೇಟ್ ಇರ್ಬೋದು ಅಥವಾ ತಿಂತಕ್ಕಂಥ ಹೊಗೆ ಸೊಪ್ಪು ಅಥವಾ ಗುಟ್ಕಾನೋ ಇನ್ನು ಬೇರೆ ಬೇರೆ ರೀತಿ ಜಿಗಿತಕ್ಕಂಥ ಏನು ತಂಬಾಕು ಇದೆ, ಈ ಎರಡೂ ಕೂಡ ಆರೋಗ್ಯಕ್ಕೆ ಹಾನಿಕಾರವಾಗಿರ್ತಕ್ಕಂಥದ್ದು ಕೂಡ. ಈ ಹೊಗೆ ಸೂಸ್ತಕ್ಕಂಥ ಬೀಡಿ ಸಿಗರೇಟು, ಇದರಲ್ಲಿ ಆ ಹೊಗೆಯಲ್ಲಿ ಬರ್ತಕ್ಕಂಥ ಏನು ಆ ಬೀಡಿ ಸಿಗರೇಟ್ ಹಚ್ಚಿದಂಥ ಸಂದರ್ಭದಲ್ಲಿ 4,000ಕ್ಕೂ ಹೆಚ್ಚು ವಿಷಕಾರಿ ಪದಾರ್ಥಗಳು ಅದರಿಂದ ಆಚೆ ಬರ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಿಕೋಟಿನ್ ಅಂತಕ್ಕಂಥದ್ದು ಕೂಡ ಆ ಅಂಶ ಇದೆಯಲ್ಲ, ಅದು ತುಂಬಾನೇ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ಹಾನಿಕಾರಕ ವಸ್ತು. ಯಾರು ಈ ಬೀಡಿ ಸಿಗರೇಟ್ ಅನ್ನು ಕುಡಿತಾರೋ ಅವರಿಗೆ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆಗಳಿವೆ. ಬಹಳ ಮುಖ್ಯವಾಗಿ ಲಂಗ್ ಕ್ಯಾನ್ಸರ್. ಲಂಗ್ ಕ್ಯಾನ್ಸರ್ ಬಂದ್ರೆ ಉಸಿರಾಟ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ, ಆಸ್ತಮಾ ಬರ್ಬೋದು, ಹಾಗೇನೆ ಗಂಟಲು ಕ್ಯಾನ್ಸರ್ ಬರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಹೃದಯದ ಮೇಲೆ ಪರಿಣಾಮವನ್ನು ಬೀಳ್ತದೆ, ಹಾಗೇನೆ ಸ್ಟ್ರೋಕ್ ಆಗ್ತಕ್ಕಂಥದ್ದು. ರಕ್ತ ಏನಿದೆಯಲ್ಲ, ಈ ರಕ್ತವನ್ನ ಏನು ತೆಳುವಾಗಿ ದೇಹದ ಪೂರ್ತಿ ನಮ್ಮ ರಕ್ತ ಚಲನೆ ಇದೆಯೋ ಇದು ತಿಕ್ಕಾಗ್ತಾ ಬರ್ತದೆ. ಈ ರಕ್ತ ತಿಕ್ಕಾಗ್ತಾ ಬರ್ತಕ್ಕಂಥ